ಇವತ್ತಿನ ನನ್ನ ವಿಷಯ, ಇವತ್ತು ಇಷ್ಟು ವರ್ಷ ಮಾಗಡಿ ಹಬ್ಬ ಅಂತ ಮಾಡಿ, ಇವತ್ತು ನಾನು ಪ್ರತಿಮೆ ಮಾಡಿ ಕೆಂಪೇಗೌಡರ ಜಯಂತ್ಯೋತ್ಸವ ಅಂತ ಮಾಡಿದಾಗ ಮಾಗಡಿ ಎಲ್ಲಿದೆ ಅಂದರೆ ಮಾಗಡಿ ರೋಡ್ ತೋರಿಸ್ತಾಯಿದ್ರು. ಯಾವ ರೋಡು ಅಂದರೆ ಅಲ್ಲಿ ರಾಮಣ್ಣನ ಒಂದು ಮಿಲ್ಟ್ರಿ ಹೋಟ್ಲಿತ್ತು. ಅವಾಗ ಬಂದುಬಿಡ್ತೀನಿ ಮಾಗಡಿ ತಾನೆ, ಅಲ್ಲಿ ಬಂದುಬಿಡ್ತೀವಿ ರಾಮಣ್ಣನ ಮಿಲ್ಟ್ರಿ ಹೋಟ್ಲ್ ಪಕ್ಕನ ಅಂತ. ಇಲ್ಲಪ್ಪ ಅದು ಮಾಗಡಿ ರೋಡು, ಮಾಗಡಿ ಇಲ್ಲಿದೆ ಅಂತಾಗ ಇಡೀ ರಾಜ್ಯದ ಸಾಹಿತಿಗಳು, ಸಂಶೋಧಕರು, ವಿಚಾರವಂತರು, ಹೋರಾಟಗಾರರು ಮತ್ತು ನಮ್ಮ ರೈತ ಬಾಂಧವರು ಯಾರ್ಯಾರಿದ್ದಾರೋ ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮವನ್ನು ರೂಪಿಸಿ 500ನೇ ವರ್ಷದಲ್ಲಿ 86,000 ಜನ ಸೇರಿತ್ತು. 86,000 ಜನ, 1.5 ಲಕ್ಷ ನಾವು ಒಬ್ಬಟ್ಟು ಮಾಡಿಸಿದೆ. ಒಂದೊಂದು ರಾಶಿ ನಾವು ಇವತ್ತು ಬಂದಿದ್ದು ಯಾರನ್ನ ಅಲ್ಲಿ ಕೇಳಿದಾಗ ಹೇಳ್ತಾರೆ, ಇನ್ಯಾರೂ ನಾವು ಜೀವನದಲ್ಲಿ ನೋಡಿಲ್ಲ, ಮುಂದೆ ನೋಡಲ್ಲಪ್ಪ ಅನ್ನೋವಂಥ ಅದು ಮಾಗಡಿ ಹಬ್ಬನ ಅಷ್ಟೊಂದು ಯಶಸ್ವಿಯಾಗಿ ಓಡಿಸಿ ಕೆಂಪೇಗೌಡರ ಹೆಸರಿನಲ್ಲಿ ನಾವು ಇಷ್ಟೆಲ್ಲ ಧರ್ಮ ಮಾಡಿದಾಗ ಇಲ್ಲೇನು ಏನು ಕೇಳಿಲ್ಲ, ಅಥವಾ ನಮ್ಮಿಂದ ಏನು ತೊಂದರೆ ಆಗಿಲ್ಲ, ಅಥವಾ ಇವರು ಒಂದು ಹೇಳೋದೇನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ. ಅಭಿವೃದ್ಧಿ ಮಾಡಿ ಇಲ್ಲಿ ಕೆಂಪೇಗೌಡರ ಶಿಲೆ ಇಲ್ಲಿದೆ. ಕೆಂಪೇಗೌಡರ ಶಿಲೆ ಇಲ್ಲಿದೆ. ಇವರು ಈ ಒಂದು ರಸ್ತೆಯಿಂದ ಬರಬೇಕಾದ್ರೆ ನೋಡಿ, ತಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ರೋಡು, ಇಲ್ಲಿ ಬಂದಾಗ ಇದು ಪುರಸಭೆ. ಈ ಪುರಸಭೆಯಲ್ಲಿ ನಮ್ಮ ಕೆಂಪೇಗೌಡರ ಶಿಲೆ ಇಲ್ಲಿದೆ. ಇವರು ಈ ಒಂದು ರಸ್ತೆಯನ್ನು ಮಾಡಬೇಕು ಅಂದರೆ, ಇದನ್ನು ಮಾಡಬೇಕು ಅಂದರೆ ಕರೆಕ್ಟಾಗಿ ಚೆಕ್ ಬಂದು ಮಾಡಿದ್ರೆ 2 ಎಕರೆ ಜಾಗ ಇದೆ. ಆ ಕೋರೆ ಜಾಗ ಅಂದರೆ ಈ ಥರ ಕೋರೆ ಜಾಗದಲ್ಲಿ ಕೆಂಪೇಗೌಡರದು ಈ ಥರ ಇದೆಯಲ್ಲ, ಈ ಥರ ಕೋರೆ ಜಾಗದಲ್ಲಿ ಇದೆ. ಈ ಕೋರೆ ಜಾಗದಲ್ಲೂ ತೆಗೆದು ನೀವು ಇನ್ನೊಂದು ಕಡೆ ಶಿಫ್ಟ್ ಮಾಡ್ತೀನಿ ಅಂದರೆ, ನೀವು ಶಿಫ್ಟ್ ಮಾಡಬೇಕಾದ್ರೆ ನಾನು ಎಷ್ಟೋ ಕೋಟಿ ಕಳೆದಿದ್ದೀನಿ ಕೆಂಪೇಗೌಡರ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ. ನೀವು ನಮಗೆ ಕರೆದು ಇಲ್ಲ ಹಿಂಗಿದೆ ಅಂದಾಗ ನಾವು ಒಪ್ಕೋತೀವಿ, ಸರಿ ಇದ್ದರೆ ಒಪ್ಕೋತೀವಿ. ನಿಮಗೆ ಅದರ ಅವಶ್ಯಕತೆ ಇಲ್ಲ. ದ್ವೇಷ ಮಾಡೋದಕ್ಕೆ ನೀನು ಕೆಂಪೇಗೌಡರ ಶಿಲೆನೇ ಕೀಳ್ತೀನಿ ಅಂದಮೇಲೆ ನಾವು ಅದನ್ನು ವಿರೋಧವನ್ನು ಮಾಡೋವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಯಿತು. ಯಾಕಂದ್ರೆ ನಾವೇ ಗೆಲ್ಲಿಸಿದ್ದು, ನಾವೇ ಹೋರಾಟ ಮಾಡಿದ್ದು, ನಾವೇ ಹಕ್ಕಿಗಾಗಿ ನಾವೇ ಹೋರಾಟವನ್ನು ಇವತ್ತು ಪ್ರಾರಂಭವನ್ನು ಮಾಡಿದ್ದೀವಿ. ಇವತ್ತು ಈ ಹೆಸರಿನಲ್ಲಿ ಸುಮಾರು 400ಕ್ಕೂ ಅಧಿಕ ಮರಗಳು ಇವತ್ತು ಮರಣ ಹೋಮಕ್ಕೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ. ಈ ಮರಣ ಹೋಮಕ್ಕೆ ನೀವೇನು ಉತ್ತಿದ್ದೀರಾ, ಬಿತ್ತಿದ್ದೀರಾ, ಸೊಸಿ ಹಾಕಿದ್ದೀರಾ, ನೀರು ಹಾಕಿದ್ದೀರಾ, ನೀವ್ಯಾರು? ನಿಮಗೆ ಆಡಳಿತವನ್ನು ಮಾಡೋಕ್ಕೆ ಮತ ಕೊಟ್ಟು ನೀವು ರಾಜ್ಯಭಾರ ಮಾಡುವಂತಲ್ಲ. ಆಡಳಿತ ಮಾಡು, ಅಭಿವೃದ್ಧಿ ಮಾಡು, ಜನರ ಕಷ್ಟನ ಆಲಿಸು. ಮುಂದೇನ ನಿನ್ನ ಒಳ್ಳೆಯವನಾದರೆ ನೀವು ಯಾವತ್ತೂ ನಮ್ಮ ನಾಯಕರಾಗಿ ಇರಲಿ ಅಂತ ನಾವು ಚುನಾವಣೆಯಲ್ಲಿ ಗೆಲ್ಸೋದು. ಇವತ್ತು ನೀವು ಸರ್ವಾಧಿಕಾರದ ಜೊತೆಯಲ್ಲಿ ಯಾರನ್ನೂ ಏನೂ ಕೇಳ್ತೀರ, ಅಧಿಕಾರಿಗಳು ಇವರು ಏನು ಹೇಳ್ತಾರೆ ಅದು ಮಾಡ್ತಾರೆ. ಅದೇ ನ್ಯಾಯ, ನೀತಿ, ಧರ್ಮ ಏನೂ ಇಲ್ಲ. ಆ ಮಾಗಡಿಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಇವತ್ತು ಮಾಗಡಿ ಇರುವ ಪರಿಸ್ಥಿತಿನೇನಾದರೂ ವಿಚಾರವಂತರು ಅಥವಾ ಒಂದು ಗ್ರಾಮ ನೋಡಿ ಒಳ್ಳೆಯ ಗ್ರಾಮದಲ್ಲಿ ಬೆಳೆದಂಥವ್ರು ಏನೋ ನೋಡಿದ್ರೆ ಆ ಮಾಗಡಿ ಒಳಗಡೆಗೆ ಹೋಗೋಕ್ಕಾಗಲ್ಲ. ಅಂಥ ಒಂದು ಹೀನಾಯ ಸ್ಥಿತಿಗೆ ತಂದು ಇವತ್ತು ನಿಮ್ಮ ಅನಿಸಿಕೆಗಳು ನಾವು ಹೇಳ್ತೀವಿ. ಈ ಕೆಂಪೇಗೌಡ ಇರುವ ಶಿಲೆಯಲ್ಲಿ ನೋಡಿ, ಇದು ಕೆಂಪೇಗೌಡರ ಶಿಲೆ ಆಯಿತಾ. ಇಲ್ಲಿ ಇಷ್ಟಿಷ್ಟು ದೊಡ್ಡ ಮರಗಳಿದೆ. ಅದು ತಾಲೂಕು ಆಫೀಸು ಅಟ್ಯಾಚ್ ಇದೆ, ಆಸ್ಪತ್ರೆ ಎಲ್ಲ 50 ಅಡಿ 60 ಅಡಿ ಒಳಗೆ ಅಟ್ಯಾಚ್ ಇರೋದು. ಈ ಪಾರ್ಕಿಗೆ ಕೆಂಪೇಗೌಡರ ಶಿಲೆಗೆ ಅಟ್ಯಾಚ್ ಇರೋಂಥ ಆಸ್ಪತ್ರೆ, ಪುರಸಭೆ, ತಾಲೂಕು ಆಫೀಸು, 1,000 ಅಡಿಗೆ ಬಸ್ ಸ್ಟ್ಯಾಂಡು, ಮತ್ತು 300 ಅಡಿಗೆ ಮಾರ್ಕೆಟು. ಇಷ್ಟು ಜನನು ಎಲ್ಲಿ ಬರಬೇಕು ಅಂದರೆ ಈ ಪಾರ್ಕನ್ನು ಬಿಟ್ಟರೆ ಮಾಗಡಿಯಲ್ಲಿ ಯಾವ ಜಾಗನೂ ಇಲ್ಲ. ಎಲ್ಲರೂ ವಿಷಯ ಹೇಳೋದು, ಮಾಗಡಿಗೆ ನೀವು ಏನಾದ್ರು ಮಾಡ್ರಪ್ಪ, ಇದೊಂದು ಜಾಗ ಬಿಟ್ಬಿಡಿ. ಎಲ್ಲರೂ ಬಂದರು, ಅಧಿಕಾರಿಗಳು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಏನಾದರೂ ಬಂದು ಹೇಳಬೇಕು, ಮಾಡಬೇಕು, ಅಥವಾ ಕಾಯಬೇಕು ಅಂದರೆ ಕಾಯ್ದು ಎಲ್ಲ ಸಾಕಾಗಿದ್ದೀವಿ. ಇಲ್ಲಿರೋ ಮರದಡೆ ಬಂದು ಪುಣ್ಯಾತ್ಮನ ಹೆಸರು ಹೇಳ್ಕೊಂಡು ಇಲ್ಲಿ ಮಲಗಿದ್ದು ಕೆಲಸ ಮಾಡಿಸೋದಕ್ಕೆ ಅಧಿಕಾರಿಗಳ ಹತ್ರ ನಾವು ಹೋಗ್ತೀವಿ. ಇದೊಂದು ಬಿಟ್ಬಿಡಿ ಅಂತ ಪ್ರತಿಯೊಬ್ಬ ಸಾರ್ವಜನಿಕರು, ಪ್ರತಿಯೊಬ್ಬ ವಿಚಾರವಂತರು, ಎಲ್ಲವನ್ನು ಬಲ್ಲಂಥವರು ಪ್ರತಿಯೊಬ್ಬರ ಮಾತನ್ನು ಮೀರಿ ನೀವು ಇವತ್ತು 400ಕ್ಕೂ ಅಧಿಕ ಮರಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ದುರುದ್ವೇಷದ ಜೊತೆಯಲ್ಲಿ ನಮಗೆ ಈ ಒಂದು ಹೋರಾಟದ ಕಿಚ್ಚು ನನ್ನೊಬ್ಬಂದಲ್ಲ ಸಾರ್ವಜನಿಕರಾಗಿ ಬಂತು.